ಹೆಂಗೋ ಯಾಮಾರು ಸತ್ತ ಕಡೆ ಏನೋ ಒಂದು ಮಾಡ್ಬಿಡೋಣಪ್ಪ ಅಂತ ಹೈಕಮಾಂಡ್ ಟ್ರೈ ಮಾಡ್ತಿದ್ರೆ ಈ ಕಡೆ ಸಿದ್ದರಾಮಯ್ಯವ್ರದ್ದು ಸಪೋರ್ಟ್ ಮಾಡೋ ಗ್ರೂಪ್ ಒಂದು ಮೀಟಿಂಗ್ ಮಾಡಿಬಿಟ್ಟು ಅಣ್ಣ ಇನ್ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಆಗಿದ್ದಾಗೋಗ್ಬಿಡ್ಲಿ. ಏನಾಗಿದ್ದು ನಿಮ್ಗೇನಾಗತ್ತೆ ಆಗಿದ್ದು ಹೇಳೋ ಅವ್ನಿಗೆ, ಒಡ್ಸ್ಕೊತಾರೆ ಅಷ್ಟೇ. ಇವ್ರಿಗೆ ಏನಾಗಬೇಕು ಏನಿಲ್ಲ ಅಣ್ಣ, ಅದಾಗಿದ್ದಾಗಲಿ ಆ ನಗರ ಎತ್ಕೊಳ್ಳೋಣ ನೋಡಬಿಡೋಣ ಅದೇನಾಗತ್ತೆ ಅಂತ. ಕಚ್ಚಿಸ್ಕೊಳ್ಳೋದು ಯಾರಪ್ಪ? ಕಚ್ಚಿಸ್ಕೊಳ್ಳೋದು ಯಾರು ಹೇಳಿ? ಜೋಶಲ್ಲಿ ಹಿಂದೆ ನಿಂತ್ಕೊಂಡು ಬಿಡೋದು ರೈಲ್. ಅಣ್ಣ ನೀ ಎತ್ತೋ ನೋಡಬಿಡೋಣ ಏನು ಮಾಡ್ಕೊಳತ್ತಣ್ಣ, ಅದು ಎತ್ತು ನೋಡೋಣ ಅದನ್ನ, ಅದು ಒಡೆದಾಗಲೇ ಗೊತ್ತಾಗೋದು. ಅದಕ್ಕೆ ಮುಂದೆ ಅವರೇ ಬರೋದು. ಹಂಗೆ ಇದು ರಾಜಕಾರಣದಲ್ಲಿ ಈ ಥರ ಹಿಂದೆ ನಿಂತು ಮುಂದೆ ನಿಂತು ಪಕ್ಕ ನಿಂತು ಆ ಕಡೆ ನಿಂತು ಮೇಲೆ ನಿಂತು ಕೆಳಗೆ ನಿಂತು ಬುರುಡೆ ಬಿಡೋ ಗಿರಾಕಿಗಳನ್ನು ಭಾಳ ನೋಡ್ಬಿಟ್ಟಿದ್ದೀನಿ. ತೀರ್ಮಾನ ಆದಮೇಲೆ ನಾಪತ್ತೆ ಆಗಿದ್ದು ಸುಳಿವು ಇರಲ್ಲ. ನಾಪತ್ತೆ ಆಗಿದ್ದು ಹಾಳಾಗೋಗ್ಲಿ, ನಾಪತ್ತೆ ಆಗಿದ್ದು ಸುಳಿವು ಇರಲ್ಲ. ಏನಿಯೋ ಹಂಗೆ ಹೇಳಿದಾರಂತೆ, ನೀವು ಬಜೆಟ್ವರೆಗೆ ಟೈಮ್ ತೊಗೋಣ ಆಮೇಲೆ ನೋಡೋಣ ಅಂತ ಬಿಟ್ಟಿದಾರಂತೆ. ಹಾಂ, ನೋಡೋಣ ಏನಾಗುತ್ತೆ ಅಂತ. ಇದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಇರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾದ್ರು. ಅವ್ರು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವು ಯಾರು ಗೆರೆ ಹೈಕಮಾಂಡ್ ಕರೆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ಅವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಖರ್ಗೆ ಸಾಹೇಬರು ಹೇಳಿದ ಮೇಲೆ ಇನ್ನೇನು ಅದ್ರ ಬಗ್ಗೆ ಮತ್ತೆ ಇನ್ನೇನು ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವ್ರು ಕರ್ಸ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಕರ್ಸ್ ಮಾತಾಡಿ ತೀರ್ಮಾನ ಮಾಡ್ತೀವಿ. ದಿನೇಶ್ಗಳು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಯಾರೀ ಚರ್ಚೆ ಮಾಡ್ತಾರೆ? ನಾವು ಆದಿ ಬೀದಿನಲ್ಲಿ ಗಲ್ಲಿನಲ್ಲಿ ಫುಟ್ಪಾತಲ್ಲಿ ಚರಂಡಿ ಒಳಗೆಲ್ಲ ಚರ್ಚೆ ಮಾಡ್ತಿರೋ ನೀವು. ಸಂತೋಷ್ ಲಾಡ್ ಇನ್ನೊಂದು ಹೇಳ್ತಾರೆ ಸರ್, 6 ತಿಂಗಳಿಂದ ಬರೀದೇ ಆಯ್ತು ಮೀಡಿಯಾದಲ್ಲಿ, ಬೇರೆ ಏನು ಸುದ್ದಿ ಇಲ್ವಾ ಅಂತ ಕೇಳ್ತಾರೆ. ನಿಮಗಿಲ್ವಾ? ಕೇಳಿ ಫಸ್ಟ್ ಸಂತೋಷ್ ಲಾಡ್ಗೆ. 6 ತಿಂಗಳಿಂದ ಇವರು ಹೈಕಮಾಂಡ್ ನೋಡ್ಲಿಲ್ಲ. ಪಿಂಕ್ ಹಾಕೊಂಡು ನೆಕ್ತಿದ್ರು ಹೈಕಮಾಂಡ್ ಅವರು. ಅಲ್ಲಿ ಬಿಹಾರದಲ್ಲಿ ಒಡಿಸ್ಕೋಬೇಕಿತ್ತಿಲ್ಲ, ಕೆನ್ನೆಗೆ ಹಲ್ಲು ಉದುರಿಸ್ಕೊಳ್ಳೋ ಮಟ್ಟಕ್ಕೆ. ಯಾರಿಗೆ ಬಂದು ಹೇಳ್ತಿರ್ರಿ ಇದನ್ನ? ನನ್ನ ಪ್ರಕಾರ ಏನೋ ಹೆಚ್ಚು ಕಡಿಮೆ ಆಗಿದೆ ಸಿದ್ದರಾಮಯ್ಯನವ್ರು ಮಾತು ಕೊಡೋ ವಿಚಾರದಲ್ಲಿ. ಹಂಗಾಗಿ ಎಲ್ಲರೂ ತಣ್ಣಗಾಗ್ತಿದ್ದಾರೆ ಅನ್ಸತ್ತೆ. ಒಪ್ಪಿದ್ದಾರೆ, ಬಿಟ್ಕೊಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಕೊಡ್ಬೇಕಾಗಿ ಬಂದ್ಬಿಡುತ್ತೆ. ಹಂಗೊಂದು ವೇಳೆ ಹಠ ಹಿಡಿದ್ರೆ ಮಾತು ತಪ್ಪಿದ್ರು ಅಂತ ಅನ್ನಿಸ್ಕೋಬೇಕಾಗ್ಬರುತ್ತೆ. ಆಮೇಲೆ ನೋಡೋಣ, ಅದು ಬೇರೆ ವಿಚಾರ. ಬಟ್ ಫಸ್ಟ್ ಅದು ನೋಡೋಣ. ಇದು ಈಗ ಇದು ಹೆಂಗಿದೆ ಅಂತಾರೆ. ಇದು ನಾನು ಅವನ ಹತ್ರ 20 ಲಕ್ಷ ತಗೊಂಡಿರೋದು ನಿಜ, ಕೊಡಲ್ಲ. ನಾ ಕೊಡಲ್ಲ ರೀ. ಕೋರ್ಟ್ ಹೇಳಿದ್ರೆ ಕೊಡ್ತೀನಪ್ಪ. ಅದೇ ಕಲ್ಲಿಂದವರೆಗೂ ಸೇಮ್ ಹಿಂಗೆ ಇದು. ಅದಕ್ಕೆ ಬಿಡಲ್ಲ. ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಪ್ಪ. ಅದೇನದ ಕಡ್ಡಿ ಏನದು ಮಧ್ಯದಲ್ಲಿ ಅವ್ರು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಎಸ್. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ ಅಂತ ಅವರ ಪುತ್ರ ಯತೀಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಯಾವ ಕಾರಣವೂ ಇಲ್ಲ, ಅಧಿಕಾರ ಹಂಚಿಕೆ ಸೂತ್ರವೇ ರಚನೆ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಕೂಲಿ ಪ್ರಶ್ನೆಗೆ ಬಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಮಂದಿಗೆ ಕೂಲಿ ಕೊಡಬೇಕಾಗುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಕುರ್ಚಿ ಕಿತ್ತಾಟದ ಬಗ್ಗೆ ಯಾವ್ಯಾವ ನಾಯಕರು ಏನ್ ಹೇಳಿದ್ರು ನೋಡಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಬದಲಾವಣೆ ಹೂಗೆ ಬರಬಾರ್ದಾಗಿತ್ತು, ಆದರೂ ಕೂಡ ಬಂದಿದೆ. ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಇತ್ಯರ್ಥ ಮಾಡ್ತಾರೆ. ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ. ನನಗೆ ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ವಾ? ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿದೆ, ಭಾಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರು ಸಿಗಬೇಕು, ಕೆಲವರಿಗೆ ಸಿಗೋಲ್ಲ. ಕಾಯ್ಬೇಕಷ್ಟೇ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಅವ್ರು ಹೇಳಿದ ಮೇಲೆ ಮುಗೀತು. ಇದು SC% ನೋಡಿ, ಅದು ಏನೇ ಇದ್ರು ನಾನು ನನ್ನೇನು ಕ್ಲಾರಿಫೈ ಮಾಡಿದ್ದೀನಿ. ನಾನು 5 ಜನರ ಒಳಗಡೆ ನಾನು ಇರಲಿಲ್ಲ. ನಾನು ಇದ್ದಿದ್ದು ನಿಮಗೆ ಹೇಳ್ತಾ ಇದ್ದೆ, ನಾನು ಇರಲಿಲ್ಲ ಅದರಲ್ಲಿ. ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾವೇನು ಹೇಳೋದು? ಮಾತು ಕೊಟ್ಟಿರೋದು, ತೀರ್ಮಾನ ಮಾಡೋದು. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನು, ಆಯಿತಾ. ಇದು ಸೀನಿಯರ್ ಲೀಡರ್ಸು, ಖರ್ಗೆ ಸರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಮೇಡಮ್ ನೀವು ಒಬ್ಬರೇ ಬಾಕಿ ಇದ್ದಿದ್ದೀಗ ನನಗೆ. ಯಾಕೆ ಸರ್? ಆಯಿತು ನೀವು ಎಲ್ಲರೂ ಹೈಕಮಾಂಡ್ ಜಾರ್ಜೆ ಕರೆಕ್ಟಪ್ಪ. ನಾನು 5 ಜನದಲ್ಲಿ ಇದ್ದರೆ ಹೇಳಿಬಿಡ್ತಿದ್ದೆ ನಾನು. ಕರೆಕ್ಟಪ್ಪ, ಜಾರ್ಜೆ ಕರೆಕ್ಟ್. ಹಾಂ, ಎಲ್ಲರೂ ಹೈಕಮಾಂಡ್ ಅಂತಿದ್ದಾರೆ ಅಂದರೆ ಯತೀಂದ್ರ ಅವರು ಬುದ್ಧಿವಂತರು, ಅರ್ತಿದ್ದಾರೆ, ತಿಳಿದಿದ್ದಾರೆ, ವಿಪರೀತ ಓದಿದ್ದಾರೆ, ಎಲ್ಲ ಅನುಭವ ಇದೆ ಅವ್ರಿಗೆ. ಆದರೆ ಮಿಸ್ಟರ್ ಯತೀಂದ್ರ ಅವರೇ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಜಕಾರಣದಲ್ಲಿ ಅಧಿಕಾರಕ್ಕೆ ತರಲು ಮತ್ತು ಅಧಿಕಾರದಿಂದ ಇಳಿಸಲು ಹೈಕಮಾಂಡ್ಗಳಿಗೆ ಕಾರಣ ಬೇಕಾಗಿಲ್ಲ. ಎಲ್ಲ ಹೈಕಮಾಂಡ್ಗಳಿಗೂ ಹೇಳ್ತಾ ಇದ್ದೀನಿ ಇದನ್ನು, ನಿಮ್ಮ ಹೈಕಮಾಂಡ್ ಅಲ್ಲ. ಎಲ್ಲರೂ ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಸದಾನಂದ ಗೌಡರನ್ನ ಕೆಳಗಿಳಿಸಿದಾಗ ಕಾರಣ ಕೊಡ್ತೇನ್ರಿ? ಕಾರಣ ಕೊಡ್ತಾ? ಯಾಕೆ ಇಳಿಸಿದ್ರು ಅಂತ. ಇಲ್ಲ, ಬಂಗಾರಪ್ಪನವ್ರನ್ನ ಅವತ್ತು ಮೇಲ್ನೋಟಕ್ಕೆ 1000 ಇರ್ಬೋದಿತ್ತು. ಏನಿತ್ತು ಸ್ಪಷ್ಟವಾದ ಕಾರಣ ಇಳಿಸಿದಾಗ ಕಾಂಗ್ರೆಸ್ನವರು? ಅವಾಗ ಯಾರು ಕೂಡ ಕಾರಣ ಕೇಳಲಿಲ್ಲ. ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದಾಗ ಯಾಕೆ ಆಗ ಇನ್ನೂ 6 ತಿಂಗಳು ಕಾಯಲಿಲ್ಲ? ಅವ್ರ ಆರೋಗ್ಯ ಸುಧಾರಿಸತ್ತಾ ಇಲ್ವಾ ನೋಡೋಕ್ಕೆ? ಹಾಗೆ ಕಾಯಲಿಲ್ಲ ಅಲ್ವಾ? ಕಾರಣ ಏನು? ಕಾರಣನೇ ಬೇಕಿಲ್ಲ. ಹಾಂ ಅಲ್ವಾ? ಕುಮಾರಸ್ವಾಮಿ ಇಳಿಸಿದಾಗ್ಲೂ ಹೈಕಮಾಂಡ್ ಅವ್ರು ಸೈಲೆಂಟ್ ಆಗಿದ್ರಲ್ಲ, ಅವರ ಎಮ್ಎಲ್ಎಗಳು ಹೋದ್ರು ಸುಮ್ಮನೆ ಡ್ರಾಮಾ ಮಾಡಿಬಿಟ್ಟು. ಹಾಗಾಗಿ ಕಾರಣಗಳು ಇರಬೇಕು ಅಂತಿಲ್ಲ ಯಾವುದಕ್ಕೂ. ಅದನ್ನು ಬೇಕು ಅಂದರೆ ಹುಡುಕ್ತಾರೆ 1000 ಕಾರಣನ, ಅಷ್ಟೇ. ಅದು ರಾಜಕಾರಣ. ನಾನು ನಿಮ್ಗೆ ಹೇಳ್ತಿರೋದು. ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ಆರೋಪ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಅದಕ್ಕೆ ರಾಜಕೀಯವಾಗಿ ಬರೆಯೋದು ಅಷ್ಟೇ ಸಾಲಲ್ಲ. ಮತ್ತು ಇಲ್ಲಿರೋದು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ, MLAಗಳ ವಿರೋಧಿ ಇಳಿಸ್ಬೇಕು ಅನ್ನೋದಲ್ಲ. ಸಿದ್ದರಾಮಯ್ಯನವ್ರು ಮಾತು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಆಗ್ತಿರೋದಿಲ್ಲಿ. ಅಲ್ಲಿ ಕಮಿಟ್ ಆಗಿದ್ದಾರೆ. ಮಿಸ್ಟರ್ ಯತೀಂದ್ರ ಸಾಹೇಬ್ರೆ, ದಿ ಪ್ರಾಬ್ಲಮ್ ಈಸ್ ಯುವರ್ ಫಾದರ್. ಪ್ರಾಬ್ಲಮ್ ಈಸ್ ನಾಟ್ ಹೈಕಮಾಂಡ್. ಪ್ರಾಬ್ಲಮ್ ಈಸ್ ನಾಟ್ MLA. ಪ್ರಾಬ್ಲಮ್ ಈಸ್ ನಾಟ್ ಕಾಂಗ್ರೆಸ್. ಪ್ರಾಬ್ಲಮ್ ಈಸ್ ನಾಟ್ DK. ಪ್ರಾಬ್ಲಮ್ ಈಸ್ ಯುವರ್ ಫಾದರ್. ಮಾತು ಕೊಟ್ಟಿದ್ದಾರೆ ಅನ್ನೋದೇ ಪ್ರಾಬ್ಲಮ್ ಈಗ. ಎಸ್, ಕಾಂಗ್ರೆಸ್ನಲ್ಲಿ ಅದಕ್ಕೆ BJP ಅವರೆಲ್ಲ ಎಲ್ಲ ನಾಟಕ, ಎಲ್ಲ ಬೋಗಸ್, ಫ್ಲಾಸ್, ಯೂಸ್ಲೆಸ್ ಫ್ಲಾಸ್ ಅಂತ ಬೈಕಟ್ಟಿದ್ದಾರೆ. ಹಾಂ, ಕ್ಲೀನಾಗಿ ಬೈದಿದ್ದೀರತ್ತಾನೆ, ಬೈರಪ್ಪ. ಸೋಮಣ್ಣನ ಫಸ್ಟ್ ಕ್ಲಾಸಾಗಿ ಬೈದಿರ್ತಾರೆ ಬಿಡ್ರಿಪ್ಪ. ಎಲ್ಲ ನಾಟಕ ಮಾಡ್ತಾ ಇದ್ದಾರೆ. ಇದೊಂದು ಭ್ರಷ್ಟ, ಲಜ್ಜೆಗೆಟ್ಟ, ಮರ್ಯಾದೆ ಇಲ್ಲದ ಯಾವ್ದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥ ಯಾವ್ದಾದ್ರು ಒಂದು ಏನಿವತ್ತ ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದ ಆಗಿದ್ರೆ 2.5 ವರ್ಷಕ್ಕೆ ರಾಜೀನಾಮೆ ಕೊಡು ಮಾತಿದ್ರೆ ಇನ್ನು ಪ್ರಧಾನಿ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಉಡುಪಿ ಸಜ್ಜಾಗಿದೆ. ನಾಳೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಾರೆ. ಐತಿಹಾಸಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಮೋದಿ ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ರಥಬೀದಿ ಮೂಲಕ ಆಗಮಿಸುವ ಪ್ರಧಾನಿ ಮೋದಿ ಮೊದಲು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡಿತಾರೆ. ಸುವರ್ಣ ಕನಕನ ಕಿಂಡಿ ಉದ್ಘಾಟಿಸಿ ಕನಕದಾಸರ ಗುಡಿ ದರ್ಶನವನ್ನ ಮಾಡ್ತಾರೆ. ಮಠದೊಳಗೆ ಬಂದು ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆಗೈದು ಶ್ರೀಕೃಷ್ಣನ ದರ್ಶನ ಪಡಿತಾರೆ. ಚಿನ್ನದ ತೀರ್ಥ ಮಂಟಪವನ್ನು ಉದ್ಘಾಟಿಸಿ ಅಷ್ಟಮಠಾಧೀಶರನ್ನ ಭೇಟಿ ಮಾಡಿ ಪ್ರಸಾದ ಸ್ವೀಕರಿಸಿ ಗೀತಾ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಪ್ರಧಾನಿ ಮೋದಿ ಸಂಚರಿಸುವ ಮಾರ್ಗದ ಅಂಗಡಿ ಮುಂಗಟ್ಟು ಎಲ್ಲವನ್ನು ಕೂಡ ಮುಚ್ಚಲಾಗಿದ್ದು 6 ಗಂಟೆಯವರೆಗೂ ಅಂದರೆ ಸಂಜೆ 6 ಗಂಟೆವರೆಗೂ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ. ನರೇಂದ್ರ ಮೋದಿ ಅವರು ಇವತ್ತು ಕೇವಲ ಭಾರತದ ಪ್ರಧಾನಿಯಾಗಿ ಉಳಿದಿಲ್ಲ, ಅವರು ಇಡೀ ವಿಶ್ವದ ನಾಯಕರಾಗಿ ಇಚ್ಛೆ ಪಟ್ಟದ್ದಕ್ಕೆ ಬರ್ತಾ ಇದ್ದಾರೆ. ಮೊದಲು ಬಂದು ಕನಕದಾಸರಿಗೆ ಪುಷ್ಪವೃಷ್ಟಿ ಮಾಡ್ತಾರೆ, ಆಮೇಲೆ ಕನಕ ಕವಚವನ್ನು ಸಮರ್ಪಣೆ ಮಾಡ್ತಾರೆ, ಕನಕ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಮಹಾದ್ವಾರಕ್ಕೆ ಬಂದು ಅಲ್ಲಿಂದ ಮಧ್ವ ಸರೋವರಕ್ಕೆ ಹೋಗಿ ಪಾದಪ್ರಕ್ಷಾಳನೆ ಮಾಡಿ ದೇವರ ದರ್ಶನವನ್ನು ಮಾಡಿ ಸುವರ್ಣ ತೀರ್ಥ ಮಂಟಪವನ್ನು ಉದ್ಘಾಟನೆ ಮಾಡ್ತಾರೆ. ಅವರಿಗೆ ಶ್ರೀಕೃಷ್ಣನ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ. ಆಮೇಲೆ ಸ್ವಾಮಿಗಳನ್ನು ಭೇಟಿ ಮಾಡಿ ಗೋಶಾಲೆಯಿಂದ ಗೀತಾ ಮಂದಿರಕ್ಕೆ ಬರ್ತಾರೆ. ಇವ್ರದ್ದೆಲ್ಲ ಕೆಲವ್ರದ್ದೆಲ್ಲ ಸಂಬಂಧಗಳು ಉಡುಪಿಯ ಜೊತೆ ಅತ್ಯಂತ ದೀರ್ಘಕಾಲದ ಸಂಬಂಧಗಳು ಕೆಲವು, ಮತ್ತು ಅದರಲ್ಲೂ ಪೇಜಾವರ ಶ್ರೀಗಳು ಹಿರಿಯರಿದ್ರಲ್ಲ, ಅವರ ಕೆಲವು ನಿಲುವುಗಳು, ಫಾರ್ ಎಕ್ಸಾಂಪಲ್ ಈಗ ರಾಮ ಜನ್ಮಭೂಮಿ ವಿಚಾರದಲ್ಲಿ ಅಥವಾ ಇನ್ನಿತರ ಕೆಲವು ಹಿಂದೂ ಭಾವನೆಗಳ ವಿಚಾರದಲ್ಲಿ, ಅದರಲ್ಲಿ ಅವರು ತೆಗೆದುಕೊಂಡ ಅಂದಿನ ನಿಲುವುಗಳಿಂದ ಪೇಜಾವರ ಶ್ರೀಗಳಷ್ಟು ಅವಹೇಳನ, ಕುಹಕ, ಅಪವಾದ, ದುಷ್ಟ ಮಾತುಗಳು, ಕೆಟ್ಟ ಮಾತುಗಳು, ಕಚಡ ಮಾತುಗಳು ಎಲ್ಲವನ್ನ ಕೇಳಿದ್ದು ಇನ್ನೊಬ್ರು ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಕೇಳ್ಕೊಂಡು ಅವ್ರು ಅದು ಯಾವುದಕ್ಕೂ ಬಗ್ಲಿಲ್ಲ. ಅವರು ಅವ್ರ ನಿಲುವಿಗೆ ಭದ್ರ ವಿವೇಕ ಮನಸ್ಸಿಂದ ಹಂಗೆ ಇದ್ರಪ್ಪ, ಅವ್ರು ಏನಕ್ಕೂ ಬಗ್ಲಿಲ್ಲ ಅವರು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಮಾಡುವ ಹಲವಾರು ವಿಷಯಗಳ ಪ್ರತಿಪಾದನೆಯಲ್ಲಿ ಕೃಷ್ಣನಗರಿಯಲ್ಲಿ ಇದ್ದಂತಹ
ಸ್ವಾಮೀಜಿಗಳು ಯಾರು ಪೇಜಾವರ ಶ್ರೀಯಿಂದ ಹಿಡಿದು ನಾನು ಹೇಳ್ತಿರೋದು, ಅವರ ಪಾತ್ರ ಅಥವಾ ಅವರ ನಿಲುವುಗಳು ಇದೆ ಅದರಲ್ಲಿ. ಹಾಗಾಗಿ ಅದು ಹಳೆಯ ಸಂಬಂಧ, ಓಕೆ, ಅದೇನು ಇವತ್ತಿಂದು ಹೊಸದಲ್ಲ. ನೆನ್ನೆದು ಅನ್ನೋದಲ್ಲ ಅದು. ಎಸ್